ಮಾಡ್ತೀವಿ, ಸ್ಟಿಲ್ ನಮ್ಮ ಚಾನಲ್ ಅಷ್ಟು ಗ್ರೋತ್ ಬರ್ತಿಲ್ಲ ಅಂತಂದ್ರೆ ಯು ಕ್ಯಾನ್ ಟ್ರೈ ದಟ್. ನೀವು ಶಾರ್ಟ್ಸ್ ಜಾಸ್ತಿ ಅಪ್ಲೋಡ್ ಮಾಡಿ ಅಂದರೆ ಎವ್ರಿ ಮಂತ್ 28ಗೆ ನಿಮ್ಮ ಅಕೌಂಟ್ಗೆ ದುಡ್ಡು ಬೀಳುತ್ತೆ. ನಿಮ್ಮ ಯೂಟ್ಯೂಬ್ ನಮಗೆ ದುಡ್ಡು ಕೊಡುತ್ತೆ ನಾವು ವೀಡಿಯೋಸ್ ಮಾಡಿದ್ಕೆ ಅಂತಂದ್ರೆ. ಇದಕ್ಕೆ ಫುಲ್ ಟೈಮ್ ಪ್ರೊಫೆಷನ್ ಆಗಿ. ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಿ ಅಂತ ಅನ್ಕೋತೀನಿ. ಸೊ ಟುಡೇಸ್ ಟಾಪಿಕ್ ಈಸ್ ಆಲ್ ಅಬೌಟ್ ಹೌ ಯು ಕ್ಯಾನ್ ಗ್ರೋ ಯುವರ್ ಯೂಟ್ಯೂಬ್ ಚಾನಲ್ ಇನ್ 2025. ಸೊ ನೋಡೋಣ. ಸೊ ಇಫ್ ಯು ಆರ್ ಥಿಂಕಿಂಗ್ ಟು ಸ್ಟಾರ್ಟ್ ಯುವರ್ ಯೂಟ್ಯೂಬ್ ಜರ್ನಿ ಇನ್ 2025, ಸೊ ಏನೆಲ್ಲ ಬೇಕಾಗುತ್ತೆ ಅಂತ ಹೇಳ್ಕೊಡ್ತೀನಿ. ನೀವು ಯೂಟ್ಯೂಬಿಂದ ಹೆಂಗೆ ಮನಿ ಅರ್ನ್ ಮಾಡ್ಬೋದು ಅಂತ ಕೂಡ ನಾನು ಹೇಳ್ಕೊಡ್ತೀನಿ. ಸೊ ಎಂಡ್ವರೆಗೆ ನೋಡ್ತಾ ಇರಿ, ನಿಮಗೆಲ್ಲನೂ ಗೊತ್ತಾಗುತ್ತೆ. ಸೊ ಟೆನ್ಷನ್ ತೊಗೋಬೇಡ್ರಿ, ನಾನೆಲ್ಲ ಹೇಳ್ಕೊಡ್ತೀನಿ. ಸೊ ಯೂಟ್ಯೂಬ್ ಸ್ಟಾರ್ಟ್ ಹೆಂಗೆ ಮಾಡ್ತಾರೆ ಅಂತ, ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಏನೆಲ್ಲ ಬೇಕಾಗುತ್ತೆ ಅಂತ. ಅಷ್ಟು ಕ್ಯಾಮರಾ ಬೇಕಾಗುತ್ತಾ, ಇಲ್ಲ ಮೈಕ್ ಆಸಮ್ ಇದ್ದ ಮೈಕ್ ತೊಗೋಬೇಕಂತ, ಇಲ್ಲ ಲೈಟ್ನಿಂಗ್ ಸೂಪರ್ ಇರಬೇಕಂತ. ಲೈಟ್ನಿಂಗ್ ಬಗ್ಗೆ ಕೂಡ ನಾನು ಹೇಳ್ತೀನಿ. ಒನ್ ಟಿಪ್ ನನ್ನ ಕಡೆಯಿಂದ ನಾನು ಹೇಳ್ತೀನಿ. ಸೊ ಎಂಡ್ವರೆಗೆ ಆಫ್ ದ ಪೀಪಲ್ ಏನು ಅನ್ಕೋತಾರೆ ಅಂತಂದರೆ ವಿಡಿಯೋ ಅಂತೂ ಮಾಡ್ತೀನಿ, ಬಟ್ ಎಡಿಟಿಂಗ್ ಹೆಂಗೆ ಮಾಡಬೇಕು, ಅಪ್ಲೋಡ್ ಹೆಂಗೆ ಮಾಡಬೇಕು ಚಾನಲಲ್ಲಿ, ಅದೆಲ್ಲ ಹೇಳ್ಕೊಡ್ತೀನಿ. ಸೊ ಎಂಡ್ವರೆಗೆ ನೋಡಿ. ಸೊ ಬನ್ನಿ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡೋಣ. ಸೊ ನಾನು ನನ್ನ ಕಡೆಯಿಂದ ಹೇಳ್ತೀನಿ. ಫಸ್ಟ್ ನನಗೆ ಏನೇನು ಪ್ರಾಬ್ಲಮ್ಸ್ ಫೇಸ್ ಆದವು. ಆ್ಯಂಡ್ ಫಸ್ಟ್ಲಿ ಮೇನ್ ಥಿಂಗ್ ಈಸ್ ಸ್ಪೀಕಿಂಗ್. ನಾವು ಕ್ಯಾಮ್ರಾ ಜೊತೆ ಹೆಂಗೆ ಮಾತಾಡಬೇಕು ಅಂತಲೇ ಫಸ್ಟ್ ಗೊತ್ತಾಗೋದಿಲ್ಲ. ಯಾಕಂದರೆ ನಮ್ಗೆ ಅದು ಅಷ್ಟು ರೂಢಿ ಇರಲ್ಲ. ಯಾರಾದ್ರೆ ಇದ್ದರೆ ಮಾತಾಡ್ತೀವಿ, ಬಟ್ ಕ್ಯಾಮ್ರಾ ಯಾರೂ ಇಲ್ಲ, ನಾವೇ ಮಾತಾಡ್ಕೋಬೇಕಂತಂದ್ರೆ ಅದು ಒಂದು ದೊಡ್ಡ ಟಾಸ್ಕ್. ಆ್ಯಂಡ್ ಯು ನೀಡ್ ಟು ಓವರ್ಕಮ್ ದಿಸ್. ಆ್ಯಂಡ್ ಬಲ್ಲಿ ಫಸ್ಟ್ ಹೈಲೈಟ್ ಆಗಬೇಕಂತಂದರೆ ಫಸ್ಟ್ ನೀವು ಒಂದು ಚಾನಲ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಬಿಫೋರ್ ಅಪ್ಲೋಡಿಂಗ್ ದ ವೀಡಿಯೋಸ್ ಫಸ್ಟ್ ಚಾನಲ್ ಕ್ರಿಯೇಟ್ ಮಾಡಿ, ಎಲ್ಲ ಅದು ಸೆಕೆಂಡ್ರಿ. ಫಸ್ಟ್ ನೀವು ಚಾನಲ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಚಾನಲ್ ನೇಮ್ ಬಂದುಬಿಟ್ಟು ನಿಮ್ಮ ನೀಶ್ ಯಾವ ಜಾನರಲ್ಲಿ ಇದ್ದೀರಿ ಅಂತ ತಿಳ್ಕೊಬೇಕಾಗುತ್ತೆ. ಸೊ ನನ್ನ ಜಾನರ್ ಬಂದುಬಿಟ್ಟು ನಂದು ಫುಡ್ ರೆಸಿಪೀಸ್ ಹಾಕ್ತೀನಿ, ಆ್ಯಂಡ್ ಬ್ಲಾಗಿಂಗ್ ಹಾಕ್ತೀನಿ, ಆ್ಯಂಡ್ ಕಿಡ್ಸ್ ವೀಡಿಯೋಸ್ ಹಾಕ್ತೀನಿ. ಇದು ನನ್ನ ಜಾನರ್ ಬಂದುಬಿಟ್ಟು. ನೀವು ಬೇಕಾದರೆ ನೀವು ಕ್ರೈಮ್ದಿದ್ದರೆ ಕ್ರೈಮ್ ಹಾಕಿ, ಇಲ್ಲ ಎಜುಕೇಷ್ನಲ್ದಿದ್ದರೆ ಎಜುಕೇಷ್ನಲ್ ಹಾಕಿ. ನಿಮ್ದು ಯಾವ ಜಾನರ್ ಇದೆ ಅದ್ರ ಪ್ರಕಾರ ನೀವು ಇಡಿ. ಆ್ಯಂಡ್ ದ ಮೇನ್ ಥಿಂಗ್ ಈಸ್ ನೀವು ಏನು ಮಾಡಬೇಕಂತಂದರೆ ಅದು ಯಾವುದೀಗ ಬ್ಯೂಟಿ ಟಿಪ್ಸ್ ಹಾಕ್ತಿದ್ದೀರಿ ಅಂತಂದರೆ ಫ್ಯಾಷನ್ ವಿತ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಈ ಥರ ಹಾಕ್ಬೋದು. ಡೈರೆಕ್ಟ್ ನಿಮ್ಮ ನೇಮ್ ಹಾಕಿದ್ರಿ ಅಂತಂದರೆ ಸ್ವಲ್ಪ ಚಾನಲ್ ಯೂಟ್ಯೂಬಲ್ಲಿ ಗ್ರೋತ್ ಸ್ವಲ್ಪ ಸ್ಲೋ ಆಗುತ್ತೆ, ಬಟ್ ಆಗುತ್ತೆ. ನಂದು ಕೂಡ ಲೈಫ್ ವಿತ್ ಶ್ರೀನಿಕಾ ಅಂತ ಅದು. ದ ನೆಕ್ಸ್ಟ್ ನಾವು ಈಗೇನು ಬರುತ್ತೆ ಅಂತಂದ್ರೆ ವೀಡಿಯೋಸ್ ಭಾಳಷ್ಟು ಜನ ಅಂತಾರೆ ವೀಡಿಯೋಸ್ ಹೆಂಗೆ ಮಾಡಬೇಕು, ನಾವು ಕ್ಯಾಮ್ರಾ ಹಿಡ್ಕೊಂಡು ಹೆಂಗೆ ಮಾತಾಡಬೇಕು. ಆ್ಯಂಡ್ ಹೊರಗೆ ಹೋದಾಗೆಲ್ಲ ನಮ್ಗೆ ನಮ್ಮ ಎಲ್ಲರ ನೇಚರ್ ಶೈ ಆಗಿರುತ್ತೆ, ಎಲ್ಲ ಜನ ಇರ್ತಾರೆ. ಹೆಂಗೆ ನಾವು ವೀಡಿಯೋಸ್ ಮಾಡಬೇಕು ಅಂತಂದರೆ ಇಫ್ ಯು ಆರ್ ಬೋಲ್ಡ್ ಇನಫ್ ಅಂತಂದರೆ ಅಲ್ಲೇ ಮಾತಾಡಿ. ಹಾಗೆ ಇಲ್ಲ ನಂತರ ಶೈ ಇದ್ದೀರಿ ಅಂತಂದರೆ ಸ್ಮಾಲ್ ಕ್ಲಿಪ್ಸ್ ತೊಗೊಳ್ಳಿ, ಎಲ್ಲ ಕ್ಲಿಪ್ಸ್ ತೊಗೊಂಡು ಬಂದು ಆಮೇಲೆ ವಾಯ್ಸ್ ಓವರ್ ಕೊಡಿ. ದಟ್ ಈಸ್ ಸೋ ಈಸಿ. ಆ್ಯಂಡ್ ಓವರ್ ದ ಟೈಮ್ ನೀವು ಪ್ರಾಕ್ಟೀಸ್ ಮಾಡ್ಕೊತಾ ಹೋಗಿದ್ರಿ ಅಂತಂದರೆ ಇದೇ ನಿಮಗೆ ಈಸಿ ಆಗಿಬಿಡುತ್ತೆ. ಸೊ ಈವನ್ ಫಾರ್ ಮೀ ನನಗೂ ಕೂಡ ಇದು ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ನಾನು ಜಾಸ್ತಿ ಮಾತಾಡಲ್ಲ, ನನ್ನ ಕಮ್ಯುನಿಕೇಷನ್ ಸ್ಕಿಲ್ ಅಷ್ಟೇನು ಪರ್ಫೆಕ್ಟ್ ಇಲ್ಲ ಲೈಕ್ ಅದರ್ಸ್, ಬಟ್ ಸ್ಟಿಲ್ ಐ ಆಮ್ ಟ್ರೈಯಿಂಗ್. ಒಂದು ಸರಿ ಅಂತ ಬ್ಲಬ್ಲ ಏನೇನೋ ಮಾತಾಡ್ಬಿಡ್ತೀನಿ. ಅದು ನನ್ನ ಜೊತೆನೂ ಆಗ್ತದೆ, ಆ್ಯಂಡ್ ನಿಮಗೂ ಆಗ್ಬೋದು. ಫಸ್ಟ್ ಅಂತೂ ನಂಗೆ ಮಾತೇ ಆಡೋಕ್ಕೆ ಬರ್ತಿದ್ದಿಲ್ಲ. ಏನಾರು ಮಾತಾಡೋ ಕೊಯ್ ಹಿಂಗೆ ಹಿಂಗೆ ಮಾತಾಡ್ತಿದ್ದೆ. ಅಪ್ಪ ನಂಗೆ ಇಷ್ಟು ಕಾಮನ್ ಸೆನ್ಸಲ್ಲಿ ಇಷ್ಟು ಓದು ವೇಸ್ಟ್, ಏನು ಇಷ್ಟು ಮಾತಾಡೋಕ್ಕೂ ಬರಲ್ಲ ಅಂತ ನನಗೆ ಅನಿಸ್ತಿತ್ತು. ಬಟ್ ನಿಮ್ಗೆ ಹೆಂಗೆ ಅನಿಸುತ್ತೆ? ನಿಮ್ಮದು ಕಮ್ಯುನಿಕೇಷನ್ ಸ್ಕಿಲ್ ಆ್ಯಂಡ್ ಕಾನ್ಫಿಡೆನ್ಸ್ ಜಾಸ್ತಿ ಇದ್ದರೆ ದ್ಯಾಟ್ಸ್ ಪರ್ಫೆಕ್ಟ್. ಇಲ್ಲ ಅಂತಂದರೆ ನನ್ನ ಜೊತೆ ಹಾಗೆ ಹೋಗ್ತಾ ನೀವು ಕಲ್ಕೊತೀರಿ. ಇದೆಲ್ಲ ಪ್ರಾಬ್ಲಮ್ ಇದ್ದರೆ ನೀವು ಏನು ಅಂಜಕ್ಕೆ ಹೋಗ್ಬೇಡ್ರಿ. ಇದು ಎಲ್ಲರ ಜೊತೆನೂ ಆಗುತ್ತೆ, ನಮ್ಮ ಜೊತೆನೂ ಆಗುತ್ತೆ. ಆ್ಯಂಡ್ ಆಫ್ಟರ್ ಸರ್ಟನ್ ಟೈಮ್ ನಮಗೂ ಪ್ರಾಕ್ಟೀಸ್ ಆಗಿಬಿಡುತ್ತೆ ಹೆಂಗೆ ಮಾತಾಡಬೇಕು ಆ್ಯಂಡ್ ಯಾವ್ಯಾವ ಥರ ಮಾತಾಡಬೇಕು ಅಂತ. ಕ್ಯಾಮ್ರಾ ಜೊತೆ ಮಾತಾಡೋದು ಇಷ್ಟು ಈಸಿ ಇಲ್ಲ. ಇದಕ್ಕೂ ನಿಮಗೆ 2 ಆಪ್ಷನ್ಸ್ ಇದೆ. ಒಂದು, ನೀವು ಬೋಲ್ಡ್ ಇನಫ್ ಇದ್ದರೆ ಡೈರೆಕ್ಟಾಗಿ ಮಾತಾಡಿ, ಇಲ್ಲ ಅಂತಂದರೆ ವಾಯ್ಸ್ ಓವರ್ ಸ್ಮಾಲ್ ಕ್ಲಿಪ್ಸ್ ಹಾಕಿ. ಈಗ ಹೊರಗಡೆ ಒಂದೊಂದು ಕಡೆ ಹೋದಲ್ಲಿ ಅಲ್ಲಿ ವೀಡಿಯೋಸ್ ತೆಗೊಳಕ್ಕೆ ಕೊಡೋಲ್ಲ. ಸೊ ಅವಾಗ ಏನು ಮಾಡಬೇಕು, ಹಿಂಗೆ ಕ್ಯಾಮ್ರಾ ಹಿಡ್ಕೊಂಡು ಹೋಗಿ ಎಲ್ಲ ಶಾರ್ಟ್ಸ್ ತೊಗೊಂಬಿಡಿ, ಆಮೇಲೆ ಬಂದು ಕ್ಲಿಪ್ಸ್ ಹಚ್ಚಿ ವಾಯ್ಸ್ ಓವರ್ ಕೊಡಿ. ದಟ್ ಈಸ್ ಆಲ್ಸೋ ಸೊ ಹೊರಗೆ ವೀಡಿಯೋಸ್ ಮಾಡ್ಬೇಕಂದ್ರೆ ಮೊದಲೇ ನಾವು ಹಂಚ್ತಿರ್ತೀವಿ. ಅದ್ರೊಳಗೆ ಮತ್ತು ನೀವು ವೀಡಿಯೋಸ್ ಆಫ್ ಮಾಡಿ ವೀಡಿಯೋಸ್ ತೆಗಿರಿ ಅಂತಂದ್ರೆ ನಾವು ಏನು ಮಾಡ್ಬೇಕು ಹೇಳಿ. ಥರ್ಡ್ ಥಿಂಗ್ ಬಂದುಬಿಟ್ಟು ನಾವು ಆಯ್ತಪ್ಪ ವೀಡಿಯೋಸ್ ಚಾನಲ್ ಕ್ರಿಯೇಟ್ ಮಾಡಿದ್ವಿ, ವೀಡಿಯೋಸ್ ಅಂತೂ ಹಿಂಗೆ ಮಾಡಿದ್ವಿ, ಮಾತಾಡೋದು ಕಲ್ತ್ವಿ. ಆ್ಯಂಡ್ ಥರ್ಡ್ ಥಿಂಗ್ ಕಮ್ಸ್ ನಾವು ವೀಡಿಯೋಸ್ನ ಹೆಂಗೆ ಎಡಿಟ್ ಮಾಡಬೇಕು ಆ್ಯಂಡ್ ಹೌ ಟು ಅಪ್ಲೋಡ್ ಕನಿಸ್ತದೆ. ಅರೆ ನನ್ನ ಬಲ್ಲಂತೂ ಟ್ರೈಪಾಡ್ ಇಲ್ಲ, ನಾನು ಹೆಂಗೆ ವೀಡಿಯೋಸ್ ಮಾಡಲಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ಜನ ಅಂತಾರೆ ನನ್ನ ಕಡೆ ಕ್ಯಾಮರಾ ಅಷ್ಟು, ನನ್ನ ಕಡೆ ಲೈಟಿಂಗ್ ಇಲ್ಲ, ಸೌಂಡ್ ಮೈಕ್ ಇಲ್ಲ, ಬೆಸ್ಟ್ ಮೈಕ್ ಇಲ್ಲ. ಸೊ ಡೋಂಟ್ ವರಿ ಅಬೌಟ್ ಆಲ್ ದೀಸ್ ಥಿಂಗ್ಸ್. ನನ್ನ ಕಡೆ ಕೂಡ ಇನ್ನೂವರೆಗೂ ನನ್ನ ಕಡೆ ಮೈಕ್ ಇಲ್ಲ. ನಾನು ಟ್ರೈಪಾಡ್ನು ರಿಂಗ್ ಲೈಟೇ ನಾನು ಮೊನ್ನೆ ತರಿಸಿದೆ. ಸಿನ್ಸ್ ನಮ್ಮ ಮನೇಲಿ ಅಷ್ಟು ಲೈಟ್ನಿಂಗ್ ಎಫೆಕ್ಟ್ ಅಷ್ಟು ಸರಿ ಇಲ್ಲ. ಸೊ ನಾನು ಈ ಮೊನ್ನೆ ರೀಸೆಂಟಾಗಿ ಒಂದು ರಿಂಗ್ ಲೈಟ್ ಆರ್ಡರ್ ಮಾಡಿದ್ದೆ. ಆನೆಸ್ಟ್ಲಿ ನಿಮ್ಗೇನು ಬೇಕಾಗಿಲ್ಲ, ನಿಮ್ಮದು ಮೈಕ್ ಇಲ್ಲ ಅದು ಇಲ್ಲ ಏನು ಅನ್ಕೋಬೇಡಿ. ಆ್ಯಂಡ್ ಮೋರ್ ಓವರ್ ಮೈಕ್ ಇದ್ದರೆ ಇಟ್ಸ್ ವೆರಿ ಗುಡ್ ಆ್ಯಂಡ್ ಇನ್ವೆಸ್ಟ್ ಮಾಡಿದ್ರೂ ಒಳ್ಳೆಯದೇ. ಬಟ್ ಇಲ್ಲ ಅಂತಂದ್ರೆ ಓಕೆ, ನಂತರ ಇರ್ಬೋದು. ಸ್ವಲ್ಪ ಇಲ್ಲಿ ನೋಡ್ತಿರ್ಬೋದು ನಾನು ಫ್ಯಾನ್ ಆನ್ ಮಾಡಿಲ್ಲ ಡ್ಯೂ ಟು ನಾಯ್ಸ್. ಸೊ ಹಿಂಗೆ ಕೂತು ವೀಡಿಯೋಸ್ ಮಾಡ್ತಿದ್ದೀನಿ. ನೀವು ಕೂಡ ಈ ಥರ ಟ್ರೈ ಮಾಡ್ಬೋದು. ಇಲ್ಲ ನಿಮ್ಮದು ಜಾನರ್ ಬಂದುಬಿಟ್ಟು ಬ್ಲಾಗಿಂಗ್ ಇತ್ತಂದರೆ ಫ್ಯಾನ್ ಇದ್ದರೂ ಪರವಾಗಿಲ್ಲ, ಸಿನ್ಸ್ ಅದು ನ್ಯಾಚುರಲ್ ಆಗಿ ಅಂತ ಅನಿಸುತ್ತೆ. ಸೊ
ನೆಕ್ಸ್ಟ್ ಬಂದುಬಿಟ್ಟು ಪ್ರಾಬ್ಲಮ್ ಬಂದುಬಿಟ್ಟು ಕ್ಯಾಮ್ರಾ ಕ್ವಾಲಿಟಿ ಭಾಳ ಇಂಪಾರ್ಟೆಂಟ್ ಇರುತ್ತೆ ಅಂತ. ಸೊ ಅದಕ್ಕೆ ಬಂದುಬಿಟ್ಟು ನನ್ನ ಕಡೆ ಏನು ಐಫೋನ್ ಇಲ್ಲ. ಸೊ ನಾನು ಶೂಟ್ ಮಾಡ್ತಿರೋದು ಒನ್ ಪ್ಲಸ್ಸಿಂದ. ಸೊ ಒಂದು ಹ್ಯಾಕ್ ಹೇಳ್ಕೊಡ್ತೀನಿ. ನೀವು ನಿಮ್ಮ ಕಡೆ ನಿಮ್ಗೆ ಅನಿಸಿದ್ರೆ ಕ್ಯಾಮ್ರಾ ಕ್ವಾಲಿಟಿ ಅಷ್ಟು ಸರಿ ಇಲ್ಲ ಅಂತ ಅನಿಸಿದರೆ ನೀವೇನು ಮಾಡಬೇಕು, ಗೋಲ್ಡನ್ ಪೀರಿಯಡ್ ಆಫ್ ಟೈಮ್ ಅಂತಂದರೆ 4 to 6 ಯಾವಾಗ ಬೆಳಕು ಸರಿಯಾಗಿರುತ್ತೆ ಆವಾಗ ನೀವು ವೀಡಿಯೋ ಶೂಟ್ ಮಾಡಿ, ಕ್ಯಾಮ್ರಾ ಕ್ವಾಲಿಟಿ ಸೂಪರ್ಬಾಗಿ ಬರುತ್ತೆ. ಒಂದು ಸರಿ ಟ್ರೈ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಆಡಿಯೋ ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸಿನ್ಸ್ ಅದು ನಾವು ಏನು ಕಮ್ಯುನಿಕೇಷನ್ ನಾವು ಏನು ಮಾತಾಡ್ತಿದ್ವಿ ಅದು ನಮ್ಮ ಆಡಿಯನ್ಸ್ ಜೊತೆ ಕನೆಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಡೈಲಿ ವ್ಲಾಗ್ ಈಸ್ ಒನ್ ಆಫ್ ದ ಸಚ್ ಜಾನರ್ ದಟ್ ಜನ ನಮ್ಮನ್ನು ಒಂದು ಸಾರಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂತಂದ್ರೆ ಅವ್ರಿಗೆ ಫುಲ್ ಅಡಿಕ್ಟಿವ್ ಆಗಿಬಿಡ್ತಾರೆ. ಅವ್ರು ನೆಕ್ಸ್ಟ್ ಡೇ ಏನು ಮಾಡತ್ತಾರ ಅಂತ ಕಂಪಲ್ಸರಿ ನೋಡ್ತಾರೆ. ಅದು ನನ್ನ ಜೊತೆನೂ ಆಗುತ್ತೆ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ನಾನು ಭಾಳಷ್ಟು ಜನ ವ್ಲಾಗರ್ಸ್ನ ಫಾಲೋ ಮಾಡ್ತೀನಿ. ಸೊ ಮಿಸ್ಟೇಕ್ ನಾವು ಏನು ಮಾಡ್ತೀವಿ ಅಂತಂದರೆ ನಾವು ಬಹಳಷ್ಟು ನಮ್ಮದು ಟೈಮ್ ಇನ್ವೆಸ್ಟ್ ಮಾಡ್ತೀವಿ ಆ್ಯಂಡ್ ಬಹಳಷ್ಟು ಕಷ್ಟಪಡ್ತೀವಿ ನಮ್ಮ ಚಾನಲ್ನ ಗ್ರೋತ್ ಆಗಲಿ ಅಂತ. ಅದಾಗಿದ್ಮೇಲೆ ಏನು ಮಾಡ್ತೀವಿ, ಒಂದು ಸರ್ಟನ್ ಪೀರಿಯಡ್ ಆಫ್ ಟೈಮಲ್ಲಿ ನಾವು ಬಿಟ್ಬಿಡ್ತೀವಿ, ವೀಡಿಯೋಸ್ ಅಪ್ಲೋಡ್ ಮಾಡೋದು ಬಿಟ್ಬಿಡ್ತೀವಿ. ಯೂಟ್ಯೂಬ್ ಏನು ಯಾರೋ ಒಬ್ಬ ಮನುಷ್ಯ ಕೂತಿ ಮಾಡ್ತಿಲ್ಲ, ಏನೋ ಆಲ್ಗೋರಿದಮ್ ಬೇಸ್ಡ್ ಇರುತ್ತೆ. ಸೊ ನೀವು ಕನ್ಸಿಸ್ಟೆನ್ಸಿ ಆಗಿ ನಿಮ್ಮ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅಂತಂದರೆ ಯೂಟ್ಯೂಬ್ ಗೊತ್ತಾಗುತ್ತೆ ಇವ್ರ ಕೆಲಸನ ಕನ್ಸಿಸ್ಟೆಂಟಾಗಿ ಮಾಡ್ತಿಲ್ಲ. ಸೊ ಅವಾಗ ಏನು ಮಾಡಿಬಿಡುತ್ತೆ, ನಿಮ್ಮ ಚಾನಲ್ ಡ್ರಾಪ್ ಆಗಿಬಿಡುತ್ತೆ. ಸೊ ನೀವು ಇಂಪ್ರೂವ್ ಮಾಡಬೇಕು, ನಿಮ್ಮ ಕನ್ಸಿಸ್ಟೆನ್ಸಿ ನೀವು ಅಪ್ಲೋಡ್ ಮಾಡ್ತಾನೇ ಇರಬೇಕು, ಹಂಗೆ ಇಂಪ್ರೂವ್ ಆಗ್ತಾ ಇರಬೇಕು ನಿಮ್ಮ ಚಾನಲ್ ಡೇ ಬೈ ಡೇ. ಸೊ ಆವಾಗ ನಮ್ಮ ಚಾನಲ್ ಗ್ರೋತ್ ಜಾಸ್ತಿ ಆಗುತ್ತೆ. ನೀವು ಅನ್ಕೋತಿರ್ಬೋದು ಇಷ್ಟೆಲ್ಲ ಮಾಡಿದ ಮೇಲೂ ನಮ್ಮ ಚಾನಲ್ ಯಾವಾಗ ಮಾನಿಟೈಸ್ ಆಗುತ್ತೆ ಅಂತಂದರೆ 1 month ಇಫ್ ಯು ಕನ್ಸಿಸ್ಟೆಂಟ್ಲಿ ಅಪ್ಲೋಡ್ ಯುವರ್ ವೀಡಿಯೋಸ್, ವ್ಲಾಗ್ಸ್ ಆ್ಯಂಡ್ ಎಲ್ಲ. ಐ ಹೋಪ್ ನಿಮಗೆ ಟಿಪ್ಸ್ ಎಲ್ಲ ಹೆಲ್ಪ್ ಆಗುತ್ತೆ ಅಂತ. ಆ್ಯಂಡ್ ಓಕೆ, ಐ ಆಮ್ ಎಂಡಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು, ಬೈ ಬೈ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.